ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಪುಟ್ಟರಾಜ್. ಸೊ ಭಾಳ ದಿನದಿಂದ ನಾನು ಯಾವ ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಸೊ ಇವತ್ತು ಯೂಟ್ಯೂಬ್ ಕೆಲವೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ಏನಪ್ಪ ಅಂತಂದ್ರೆ, ನಾವು ನಿನ್ನೆ ನನ್ನ ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ ಸುಮಾರು 1188 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ. ಸೊ ಇದು ವಿಷಯ ನನಗೆ ಗೊತ್ತಿದ್ದಿಲ್ಲ. ನಿನ್ನೆ ನನ್ನ ಮಗ ನನಗೆ ಹೇಳಿದ 1188 ಸಬ್ಸ್ಕ್ರೈಬರ್ಸ್ ಆಗ್ಯಾರ, ಮೀನ್ಸ್ ನಿಮ್ಮ ವಿಡಿಯೋ ನೋಡೋಕೆ ಅಷ್ಟು ಮಂದಿ ರೆಡಿ ಅದಾರ, ನೀವು ಯಾಕೆ ವಿಡಿಯೋ ಹಾಕ್ತಾಯಿಲ್ಲ, ಸೊ ಚಲೋ ವಿಡಿಯೋ ಮಾಡಿ ಹಾಕಿರಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದ್ದು ಅಂತಂದು ಹೇಳಿ ಹೇಳಿದಾಗ, ಸೊ ಅವ್ನ ಮಾತು ನನಗೆ ಸರಿ ಅಂತ ಅನಿಸಿ ಸೊ ಇವತ್ತು ನಿಮಗೆ ಈ ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತಿನ ನಾನು ತೊಗೊಂಡಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ಸೊ ಪ್ಲಾಟ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ ಚಲೋನೋ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳ್ಳೋದು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ ಚಲೋನೋ, ಇವೆರಡೂ ಸಂಬಂಧಪಟ್ಟಂತೆ ನಿಮಗೆ ಎರಡು ಕಂಪ್ಯಾರಿಸನ್ ಕೊಡ್ತೀನಿ. ಈ ಕಂಪ್ಯಾರಿಸನ್ನ ನೀವು ತೊಗೊಂಡು ನೀವು ಎದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟ್ರ್ ಅನ್ನೋದನ್ನು ನೀವು ಡಿಸೈಡ್ ಮಾಡಿರಿ. ನಾನು ಇದ್ರಿಗೆ ಇರ್ತಕ್ಕಂಥ ಪ್ಲಸ್ ಮೈನಸ್, ಪ್ಲಾಟ್ ಪರ್ಚೇಸ್ ಅಥವಾ ಪ್ಲಾಟ್ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಪ್ಲಸ್ ಮೈನಸ್ ಹೇಳ್ತೀನಿ. ಅದೇ ಥರ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡ್ರಾಗ ಅದ್ರಾಗ ಇರ್ತಕ್ಕಂಥ ಪ್ಲಸ್ ಮೈನಸ್ ಹೇಳ್ತೀನಿ. ಇವೆರಡೂ ನೀವು ಕಂಪ್ಯಾರಿಸನ್ ಮಾಡಿಕೊಂಡು ನಿಮಗೆ ಯಾವುದು ಬೆಟರ್ ಆಪ್ಷನ್ ಅನಿಸುತ್ತೆ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ. ಸೊ ಮೊದಲಿಗೆ ಬರೋದಾತಪ್ಪ ಅಂತಂದ್ರೆ ಪ್ಲಾಟ್ ಹೆಂಗಪ್ಪ ಅಂತಂದ್ರೆ, ನೀವು ಜಾಸ್ತಿ ರೊಕ್ಕ ಕೊಡ್ತೀರಿ ಆದರೆ ನಿಮಗೆ ಇಲ್ಲಿ ಸಿಗ್ತಕ್ಕಂಥ ಜಾಗ ಕಡಿಮೆ. ಫಾರ್ ಎಕ್ಸಾಂಪಲ್, ಗದಗಿನಂಥ ಸಿಟಿ ಒಳಗೆ ಹೆಚ್ಚು ಕಡಿಮೆ 3,000 to 4,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನಿಮಗೆ ಸಿಟಿ ಸೆಂಟರ್ನಾಗ ಆಸ್ತಿ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಒಂದು 30-40 ಸೈಟ್ ತಗೊಂಡು ಹೆಚ್ಚು ಕಡಿಮೆ 35 to 50 ಲಕ್ಷ ರೂಪಾಯಿ ಕೊಡಬೇಕು. ಬಟ್ ಸಿಗೋ ಜಾಗ ಮಾತ್ರ 30-40 ಅಂದರೆ 1200 ಸ್ಕ್ವೇರ್ ಫೀಟ್ ಸಿಗುತ್ತೆ ನಿಮಗೆ. ಅದ ನೀವು ಅಗ್ರಿಕಲ್ಚರ್ ಲ್ಯಾಂಡಿಗೆ ಹೋದ್ರಪ್ಪ ಅಂದ್ರೆ ಸುಮಾರು ನಿಮ್ಗೆ ಒಂದು 20 ಲಕ್ಷ ರೂಪಾಯಿ ಎಕರೆ ಅಥವಾ 10 ಲಕ್ಷ ರೂಪಾಯಿ ಎಕರೆ ಅಂತಂದು ಹೋದ್ರಪ್ಪ ಅಂತಂದ್ರೆ, ಎಕರೆಗೆ ಒಂದು 10 ಲಕ್ಷ ರೂಪಾಯಿ ನಿಮ್ಗೆ ಒಂದು ಎಕರೆನೇ ಸಿಕ್ಬಿಡ್ತೈತಿ. ನಮ್ಮ ಗದಲಿಂದ ಒಂದು 20 ಕಿಲೋಮೀಟ್ರ್, 30 ಕಿಲೋಮೀಟ್ರ್, 35 ಕಿಲೋಮೀಟ್ರ್ ಹಿಂಗೆ ಹೋದ್ರಪ್ಪ ಅಂದ್ರೆ ನಿಮ್ಗೆ 15 ಲಕ್ಷ ರೂಪಾಯಿ ಎಕರೆ, 20 ಲಕ್ಷ ರೂಪಾಯಿ ಎಕರೆ ಈ ಥರ ನಿಮಗೆ ಹೊಲ ಸಿಗುತ್ತವೆ. ಅಂದ್ರೆ ಇಲ್ಲಿ ನಿಮ್ಮ ರೊಕ್ಕಕ್ಕೆ ಜಾಸ್ತಿ ಜಾಗ ಸಿಗುತ್ತೆ. ಬಟ್ ಪ್ಲಾಟಿಗೆ ಮತ್ತು ಅಗ್ರಿಕಲ್ಚರ್ ಲ್ಯಾಂಡಿಗೆ ಕಂಪೇರ್ ಮಾಡಿದಾಗ ಲಾಭ ಯಾವುದ್ರಾಗ ಜಾಸ್ತಿ ಅಂತ ನೀವು ಕೇಳೋದಾತಂದ್ರೆ, ಸೊ ಡೆಫಿನೆಟ್ಲಿ ನೀವು ಪ್ಲಾಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನಿಮಗೆ ಲಾಭ ಜಾಸ್ತಿ. ಸೊ ಇಲ್ಲಿ ನಿಮಗೆ ಪ್ಲಾಟಿಗೆ ಸುಮಾರು ಒಂದು 4 to 5 ವರ್ಷಕ್ಕೆ ಆಲ್ಮೋಸ್ಟ್ ಡಬಲ್ ಅಥವಾ ಒಂದು 80%, 70% ನಿಮ್ಗೆ ರಿಟರ್ನ್ ಸಿಗ್ತೈತಿ. ಫಾರ್ ಎಕ್ಸಾಂಪಲ್, ಈ ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಪ್ಲಾಟ್ ತೊಗೊಂಡಿರಿ ಅಂತ ಅನ್ಕೋರಿ ಗದಗ ಒಂದು ಎಕ್ಸ್ಟೆನ್ಷನ್ ಏರಿಯಾದಾಗ. ಸೊ ನೀವು ಒಂದು 5 ವರ್ಷ 6 ವರ್ಷ ಬಿಟ್ರಪ್ಪ ಅಂತಂದ್ರೆ, ನಾನು ಏನು ಹೇಳ್ತಾ ಇದ್ದೀನಿ, ಆನ್ ಆ್ಯನ್ ಎವ್ರೇಜ್. ಸೊ ಯಾವುದೋ ಒಂದು ಪ್ಲಾಟಿಂದಲ್ಲ, ಎವ್ರೇಜ್ ಮಾತಾಡ್ತಾ ಇದ್ದೀನಿ. ಸೊ ಆ ಥರ ನೋಡಿದಾಗೈತಲ್ಲ, ನಿಮಗೆ ಆ 10 ಲಕ್ಷ ರೂಪಾಯಿ ಪ್ಲಾಟ್ ಹೆಚ್ಚು ಕಡಿಮೆ 20 ಲಕ್ಷನ ಆಗ್ಬೋದು, 25 ಲಕ್ಷನ ಆಗ್ಬೋದು, 18 ಲಕ್ಷನ ಆಗ್ಬೋದು. ಬಟ್ 5-6 ವರ್ಷನಾಗ ಸಮ್ವಾಟ್ ಅದು ಗ್ರೋತ್ ಚಲೋ ಆಗಿರ್ತೈತಿ. ಬಟ್ ನೀವು ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ತೊಗೊಂಡಾಗ, ಸೊ ಆ ಅಗ್ರಿಕಲ್ಚರ್ ಲ್ಯಾಂಡ್ ನಿಮ್ಗೆ ಗ್ರೋತ್ ಹೆಚ್ಚು ಕಡಿಮೆ ಡಬಲ್ ಆಗಬೇಕು ಅಥವಾ ಒಂದು 70-80% ಗ್ರೋತ್ ಆಗಬೇಕಂದ್ರೆ ಸುಮಾರು ನಿಮ್ಗೆ ಒಂದು 8 to 10 ವರ್ಷ ಹೋಗುತ್ತೆ. ಬಟ್ ಕೆಲವೊಂದು ಲ್ಯಾಂಡ್ ಇರ್ತವೆ, ಕೆಲವೊಂದು ಮೇನ್ ರೋಡಿಗೆ, ಹೈವೇ ರೋಡಿಗೆ ಇರ್ತವೆ, ಆ ಲ್ಯಾಂಡ್ ಬೇರೆ. ಸೊ ನಾನು ಪ್ಯೂರ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವು ರೋಡಿಗಿರೋ ಲ್ಯಾಂಡ್ ಅವು ಸ್ವಲ್ಪ ಜಾಸ್ತಿ ಕೊಡ್ತಾವೆ. ಬಟ್ ಈ ಪ್ಲಾಟ್ ತೊಗೊಂಡಾಗ ಪ್ಲಾಟ್ನಾಗಿರ್ತಕ್ಕಂಥ ಜಾಗದಿಂದ ನಿಮಗೆ ಏನು ಆದಾಯ ಮಾಡ್ಕೊಳಕ್ಕೆ ಬರೋದಿಲ್ಲ. ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡ್ರಪ್ಪ ಅಂತಂದ್ರೆ ನೀವು ಆ ಅಗ್ರಿಕಲ್ಚರ್ ಲ್ಯಾಂಡ್ ಒಳಗೆ ಆ ಲ್ಯಾಂಡ್ಲಿಂತ ನೀವು ಲಾಭ ತೊಗೋಬೋದು. ಉದಾಹರಣೆಗೆ ನೀವು ತೋಟ ಮಾಡ್ಕೊಂಡ್ರಿ ಅಥವಾ ಯಾವುದೋ ಒಂದು ಪೀಕ್ ಹಾಕಿದ್ರಿ, ಪೀಕ್ಲಿಂತ ಲಾಭ ತೊಗೋಬೋದು. ತೋಟಗಾರಿಕೆ ಬರ್ತಕ್ಕಂಥ ಹಣ್ಣು ಹಂಪಲು ಅದರಲ್ಲಿಂತ ನೀವು ಲಾಭ ತೊಗೋಬೋದು. ಬಟ್ ಪ್ಲಾಟ್ ಅಂತ ತೊಗೊಂಡಾಗ ಪ್ಲಾಟಿದ ಜಾಗದಿಂದ ನಿಮಗೆ ಏನು ಲಾಭ ತೊಗೊಳಕ್ಕೆ ಆಗೋದಿಲ್ಲ. ಈಗ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ನಾವು ಪ್ಲಾಟ ತೊಗೊಲಿ, ಅಗ್ರಿಕಲ್ಚರ್ ಲ್ಯಾಂಡ ತೊಗೊಂಡ ಮ್ಯಾಗ ನಾವು ಹೊಳ್ಳಿ ರಿಟರ್ನ್ ರೀಸೇಲ್ ಮಾಡಬೇಕಾದ್ರೆ ರೀಸೇಲ್ ಯಾವುದು ಫಾಸ್ಟ್ ಆಗುತ್ತೆ? ಡೆಫಿನೆಟ್ಲಿ ಪ್ಲಾಟ್ ಯಾವಾಗಲೂ ಸುಲಭವಾಗಿ ನಾವು ಮಾರಾಟ ಮಾಡ್ಬೋದು. ಅಗ್ರಿಕಲ್ಚರ್ ಲ್ಯಾಂಡ್ ಸ್ವಲ್ಪ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಂದು ಒಂದು ಪ್ಲಾಟ್ ಐತೆ ಅಂತ ಅನ್ಕೋರಿ. ನನ್ನ ಪ್ಲಾಟ್ ಇಲ್ಲಿ ಇರ್ತೈತಿ, ಭಾಳಪ್ಪ ಅಂದ್ರೆ ಸಿಟಿ ಒಳಗೆ ಇರ್ತೈತಿ, ಇಲ್ಲ ಸಿಟಿ ಬಿಟ್ಟು ಎಕ್ಸ್ಟೆನ್ಷನ್ ಏರಿಯಾದಾಗ ಇರ್ತೈತಿ. ಸೊ ನಾನು ಯಾವುದೋ ಕಸ್ಟಮರ್ ನನಗೆ ಬರ್ರಿ ಬರ್ರಿ ಅಂತಂದ್ರೆ, ನಾನು ಭಾಳ 10 to 15 ನಿಮಿಷ, ಭಾಳ ಒಂದು 20 ನಿಮಿಷದ ನಾನು ಟೈಮ್ ಸ್ಪೆಂಡ್ ಮಾಡಿ ನಾನು ತೋರಿಸಿ ಬರ್ಬೋದು. ಬಟ್ ಅದೇ ಅಗ್ರಿಕಲ್ಚರ್ ಲ್ಯಾಂಡ್ ಆತಪ್ಪ ಅಂತಂದ್ರೆ, ಸಪೋಸ್ ಒಂದು ನಮ್ಮ ಹೊಲ ಒಂದು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರ ಐತೆ ಅಂತ ತಿಳ್ಕೊರಿ. ಯಾವ್ದು ಕಸ್ಟಮರ್ ಬಂದು ತೋರಿಸಿ ನಡ್ರಿ ನಿಮ್ಮ ಹೊಲನ ಅಂತಂದ್ರೆ, ಆ ಕಸ್ಟಮರ್ ತೊಗೊತಾನ ಬಿಡ್ತಾನೋ ಸೆಕೆಂಡ್ರಿ. ಬಟ್ ನನಗೆ ಹೋಗೋಕೆ 30 ಕಿಲೋಮೀಟ್ರ್, ಬರೋಕೆ 30 ಕಿಲೋಮೀಟ್ರ್ ಅಂದ್ರೆ ಹೆಚ್ಚು ಕಡಿಮೆ ಒಂದು ಅರ್ಧ ದಿನ ಹೋಗ್ಬಿಡ್ತೈತಿ. ಹೀಗಾಗಿ ಈ ಹೊಲ ಮಾರೋದು ಅಷ್ಟು ಸರಳ ಅಲ್ಲ. ಆಮೇಲೆ ಏಜೆಂಟ್ರು ಹೋಗೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ನಾವು ಅಷ್ಟು ದೂರ ಪೆಟ್ರೋಲ್ ಹಾಕ್ಕೊಂಡು ಹೋಗ್ತೀವಿ, ತೊಗೊತಾರೋ ಬಿಡ್ತಾರೋ ಅಂತಂದು. ಸೊ ಅಲ್ಲೇ ಲೊಕೇಶನ್ ಹಾಕೋದು ಅಥವಾ ವೀಡಿಯೋ ಹಾಕೋದು, ಇದ್ರಾಗ ನೋಡ್ರಿ ಮಿಲಾಯ್ ಕಾರಲ್ಲಿ ಹೋಗೋಣ ಅಂತಂತೇಳಿ
ಹೇಳ್ತಾರೆ. ಸೊ ಓವರಾಲ್ ನಾವು ಕಂಪ್ಯಾರಿಸನ್ ಪ್ಲಾಟ್ ಆ್ಯಂಡ್ ಅಗ್ರಿಕಲ್ಚರ್ ಮಾಡಿದಾಗ ಸೊ ಪ್ಲಾಟ್ ಮಾರೋದು ಸುಲಭ ಕಂಪೇರ್ ಟು ಅಗ್ರಿಕಲ್ಚರ್ ಲ್ಯಾಂಡ್. ಇನ್ನು ಲೋನ್ ವಿಷಯ, ಪ್ಲಾಟ್ ಮ್ಯಾಗ ನಾವು ಲೋನು ಹೆಚ್ಚಿಗೆ ತೊಗೋಬೋದು, ಬ್ಯಾಂಕ್ನವ್ರು ಕೊಡ್ತಾರೆ, ಯಾಕಂದ್ರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಪ್ಲಾಟಿಗೆ. ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ಮ್ಯಾಗ ನೀವು ಅತಿ ಹೆಚ್ಚು ಲೋನ್ ತೊಗೊಳಕ್ಕೆ ಆಗೋದಿಲ್ಲ. ಸಿಗುತ್ತೆ, ನಿಮ್ಗೆ ಗೊತ್ತಿರ್ತೈತಿ, ಎಕರೆಗೆ 1 ಲಕ್ಷ 2 ಲಕ್ಷ ಹಿಂಗೆ ಸಿಗ್ತಿರ್ತೈತಿ. ಬಟ್ ಕಂಪೇರ್ ಟು ಪ್ಲಾಟ್ ನಿಮ್ಗೆ ಲೋನ್ ಜಾಸ್ತಿ ಸಿಗೋದು ಎದರಾಗತ್ತಂದ್ರೆ ಪ್ಲಾಟಿಗೆ ಲೋನ್ ಜಾಸ್ತಿ ಸಿಗುತ್ತೆ, ಅಗ್ರಿಕಲ್ಚರ್ ಲ್ಯಾಂಡಿಗೆ ಲೋನು ಜಾಸ್ತಿ ಸಿಗೋದಿಲ್ಲ. ಇನ್ನು ಮೂಲಭೂತ ಸೌಕರ್ಯಗಳು, ನಿಮ್ಗೆ ಯಾವಾಗಲೂ ಮೂಲಭೂತ ಸೌಕರ್ಯಗಳು ಎಲ್ಲಿ ಸಿಗ್ತಪ್ಪ ಅಂದ್ರೆ ಪ್ಲಾಟಿಗೆ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಅಗ್ರಿಕಲ್ಚರ್ ಲ್ಯಾಂಡಿಗೆ ಮೂಲಭೂತ ಸೌಕರ್ಯಗಳು ಆಲ್ಮೋಸ್ಟ್ ಭಾಳ ಕಡಿಮೆ. ಸಪೋಸ್ ಹೊಲ ಅಗ್ರಿಕಲ್ಚರ್ ಲ್ಯಾಂಡ್ ಮೇನ್ ರೋಡಿಗೆ ಇತ್ತಂದ್ರೆ ಸೊ ಅವಕ್ಕೆ ನಿಮಗೆ ವಿದ್ಯುತ್ ಸಿಗ್ಬೋದು, ರೋಡ್ ಸಿಗ್ಬೋದು. ನೀರು ಬೇಕಂತಂದ್ರೆ ನೀವು ಬೋರ್ ಹಾಕಬೇಕು, ಬಟ್ ನಿಮ್ಗೆ ಯಾವುದು ಮುನ್ಸಿಪಾಲ್ಟಿ ಅಥವಾ ಗ್ರಾಮ ಪಂಚಾಯತಿಂದ ನೀರು ಸಿಗೋದಿಲ್ಲ. ಬಟ್ ಪ್ಲಾಟ್ ಅಂತ ಬಂದಾಗ ಈ CCR ಲೇಔಟಲ್ಲಿ ನೀವು ಪ್ಲಾಟ್ ಹೊಂದಿದ್ರಪ್ಪ ಅಂತಂದರೆ ನಿಮಗೆಲ್ಲ ಸೌಲಭ್ಯಗಳು ಸಿಕ್ಬಿಡ್ತಾವೆ. ಒಳಚರಂಡಿ ಸಿಗುತ್ತೆ, ಹೊರಚರಂಡಿ ಸಿಗುತ್ತೆ, ರೋಡ್ ಸಿಗುತ್ತೆ, ಆಮೇಲೆ ಕರೆಂಟ್ ಸಿಗುತ್ತೆ, ನೀರು ಸಿಗುತ್ತೆ. ಈ ಎಲ್ಲ ಅನುಕೂಲಗಳು ಮೂಲಭೂತ ಸೌಕರ್ಯಗಳು ಇರುತ್ತೆ. ಹೀಗಾಗಿ ನೀವು ಪ್ಲಾಟಲ್ಲಿ ಸರಳವಾಗಿ ಮನೆ ಕಟ್ಟಬಹುದು. ಆ್ಯಂಡ್ ಹೊಲದಲ್ಲಿ ಈ ಮೂಲಭೂತ ಸೌಕರ್ಯಗಳು ಸಿಗೋದಿಲ್ಲ ಆ್ಯಂಡ್ ಸುಲಭವಾಗಿ ಮನೆ ಕಟ್ಟೋಕ್ಕೂ ಆಗೋದಿಲ್ಲ. ಇನ್ನು ಲೀಗಲ್ ಸಮಸ್ಯೆಗಳು, ಪ್ಲಾಟ್ ಒಳಗೆ ಲೀಗಲ್ ಸಮಸ್ಯೆ ಜಾಸ್ತಿ ಇರೋ, ಅಗ್ರಿಕಲ್ಚರ್ ಲ್ಯಾಂಡ್ ಒಳಗೆ ಲೀಗಲ್ ಸಮಸ್ಯೆ ಜಾಸ್ತಿ ಇರೋ. ಡೆಫಿನೆಟ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಒಳಗೆ ಲೀಗಲ್ ಸಮಸ್ಯೆಗಳು ಭಾಳ. ಯಾಕಂತಂದ್ರೆ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಅವರು ಉಳಿಸ್ಕೊಂಡು ಬಂದಿರ್ತಾರೆ. ಅವರ ನಮ್ಮ ಅಪ್ಪಾರ್ದು, ಅವ್ರ ಅಜ್ಜಾರ್ದ್ರಿ, ಅವ್ರು ನಮ್ಮ ಮುತ್ತಜ್ಜಾರ್ದ್ರಿ. ಈಗ ಅಲ್ಲಿ ಮುತ್ತಜ್ಜಂದು ಆಸ್ತಿ ಇನ್ನೂವರೆಗೂ ಅವ್ರು ಪುಣ್ಯ ಮಾಡಿರಂಗಿಲ್ಲ. ಅದಕ್ಕೆ ವಾರ್ಸ ಸಾಕಷ್ಟು ಮಂದಿ ಬರ್ತಾರೆ. ಮೊನ್ನೆ ನಾನು ಒಂದು ವ್ಯಾಪಾರ ಮಾಡಿದಾಗ ಸುಮಾರು 59 ಮಂದಿ ಓನರ್ಸ್ ಒಂದು ಹೊಲಕ್ಕೆ. ಸೊ ಈ ಥರ ಆದಾಗ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಲೀಗಲಿ. ಆದರೆ ಯಾರೊಬ್ಬರು ಸತ್ತರು, ಮತ್ತು ಅವ್ರ ಮಕ್ಕಳು, ಮತ್ತು ಅವ್ರ ವಾರಸ. ಸೊ ಈ ಥರ ಒಂದು ಪ್ರಾಬ್ಲಮ್ಮು ಜಾಸ್ತಿ. ಅಥವಾ ಕೆಲವೊಬ್ರು ಏನು ಮಾಡ್ತಾರೆ, ಇರ್ತಾರೆ, ಇಲ್ಲ ಅಂತಂದು ಹೇಳಿ ವಾರಸ ಮಾಡ್ಕೊಂಡಿರ್ತಾರೆ. ಎಲ್ಲೋ ಒಂದು ರೇರ್ ಆಗ್ತಿರ್ತಾವೆ. ಬಟ್ ಪ್ಲಾಟ್ ಅಂತ ಬಂದಾಗ ಇಲ್ಲಿ ಆಲ್ಮೋಸ್ಟ್ ಈ ಥರ ಸಮಸ್ಯೆಗಳು ಕಡಿಮೆ. ಈ ಮುತ್ತಜ್ಜಂದು ಅನ್ನೋಕೆ ಅವ್ರ ಮುತ್ತಜ್ಜ ಇರೋ ಟೈಮ್ನಾಗ ಇವು ಲೇಔಟ್ ಆಗಿರೋಂಗಿಲ್ಲ. ಹೀಗಾಗಿ ಅಗ್ರಿಕಲ್ಚರ್ ಲ್ಯಾಂಡು ಪ್ಲಾಟ್ ಅಂತ ಕಂಪ್ಯಾರಿಸನ್ ಬಂದಾಗ ಲೀಗಲ್ ಸಮಸ್ಯೆಗಳು ಎರಡರಲ್ಲೂ ಇರ್ತಾವೆ. ಬಟ್ ಜಾಸ್ತಿ ಈ ಅಗ್ರಿಕಲ್ಚರ್ ಲ್ಯಾಂಡ್ ಒಳಗೆ ಲೀಗಲ್ಗಿಂತ ಸಮಸ್ಯೆಗಳು ಇರ್ತಾವೆ, ಪ್ಲಾಟ್ ಒಳಗೆ ಇರ್ತಾವೆ. ಬಟ್ ಕಂಪೇರ್ ಟು ಅಗ್ರಿಕಲ್ಚರ್ ಲ್ಯಾಂಡ್ ಕಡಿಮೆ ಇರ್ತದೆ. ಇನ್ನು ಕ್ಲೀನಿಂಗ್, ಯಾವುದು ಕ್ಲೀನ್ ಮಾಡೋ ಸರಳ? ನೋ ಡೌಟ್ ಪ್ಲಾಟ್ ಇತ್ತಪ್ಪ ಅಂದ್ರೆ ನೀವು ಮಾರುವಂಥ ಸಂದರ್ಭದೊಳಗೆ, ಆ ಪ್ಲಾಟ್ ಕ್ಲೀನ್ ಮಾಡೋ ಸಂದರ್ಭದೊಳಗೆ ನೀವು ಈಸಿಯಾಗಿ JCB ತೊಗೊಂಡು 1 ತಾಸು 2 ತಾಸೊಳಗೆ ನೀವು ಕ್ಲೀನ್ ಮಾಡ್ಬೋದು ಪೂರ ಪ್ಲಾಟ್ನ. ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ಹಂಗಲ್ಲ. ನೀವು 4 ಎಕರೆ 5 ಎಕರೆ 10 ಎಕರೆ 20 ಎಕರೆ ಹಿಂಗೆ ನಿಮ್ದೇನೋ ಅಗ್ರಿಕಲ್ಚರ್ ಲ್ಯಾಂಡ್ ಐತಿ, ಒಂದು 2 ವರ್ಷ ನೀವು ಇನ್ನೂ ಬಿತ್ತುದು ಮಾಡಿಲ್ಲ ಅಂತಂದರೆ ಸುಮಾರು 1 ಎಕರೆ 5 ಎಕರೆ 10 ಎಕರೆ ಒಳಗೆ ಕಂಟಿ ಬೆಳೆದಿತ್ತಪ್ಪ ಅಂದ್ರೆ ಅವೆಲ್ಲ ಕಂಟಿ ತೆಗಿಬೇಕಂದ್ರೆ ಸಾಕಷ್ಟು ರೊಕ್ಕ ಖರ್ಚಾಗುತ್ತೆ, ಸಾಕಷ್ಟು ಶ್ರಮ ಹಾಕಬೇಕಾಗತ್ತೆ, ಅಲ್ಲೇ ಇರಬೇಕಾಗತ್ತೆ. ಸೊ ಕ್ಲೀನಿಂಗ್ ಅಂತ ವಿಷಯ ಬಂದಾಗ ಪ್ಲಾಟ್ ಈಸ್ ವೆರಿ ಈಸಿ ಕ್ಲೀನ್ ಮಾಡೋಕ್ಕೆ. ಆ್ಯಂಡ್ ಹೊಲ ಭಾಳ ಕಷ್ಟ ಆಗುತ್ತೆ ಕ್ಲೀನ್ ಮಾಡಿಕೊಂಡು ನಾವು ಸೇಲ್ಗೆ ಹಚ್ಚಬೇಕು ಅಥವಾ ಕಸ್ಟಮರ್ಗೆ ಕೊಡಬೇಕಂತಂದ್ರೆ. ಇನ್ನು ದಿನನಿತ್ಯ ಅಡ್ಡಾಡೋ ಖರ್ಚು, ಈ ನಾವು ಪ್ಲಾಟ್ ಅಂತ ಬಂತಂದ್ರೆ ಅಡ್ಡಾಡೋ ಖರ್ಚು ಆಲ್ಮೋಸ್ಟ್ ನಿಲ್ಲ ಅಂತ ಅನ್ಬೋದು. ಯಾವುದೊಂದು ಕೆಲಸಕ್ಕೆ ಹೋದಾಗ ನಾನು ಅಲ್ಲಿ ಬ್ಯಾಂಕಿಗೆ ಹೋಯ್ತು, ಅಲ್ಲೇ ಪ್ಲಾಟ್ ನೋಡ್ಕೊಂಡು ಬರ್ಬೋದು ನೀವು. ಬಟ್ ಆ ಹೊಲ ಅಂದ್ರೆ ಹಾಗಲ್ಲ. ನಿಮ್ಮ ಹೊಲ ಕೆಲವೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಸಿಟಿ ಸಮೀಪ ಅಂತೂ ಯಾವುದೂ ಇರೋದಿಲ್ಲ. ಸಮೀಪದ ಲ್ಯಾಂಡೆಲ್ಲ ನಮ್ಮ ಡೆವಲಪರ್ಸ್ ತೊಗೊಂಡು ಲೇಔಟ್ ಮಾಡ್ತಿರ್ತಾರೆ. ಹೀಗಾಗಿ ನೀವು ಪ್ಯೂರ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಹೆಚ್ಚು ಕಡಿಮೆ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರ ಹೋಗ್ಬೇಕಾಗತ್ತೆ. ಒಂದು ಸಲ ಹೋಗಿ ಬರ್ಬೇಕಂತಂದ್ರೆ ಅಡ್ಡಾಡೋ ಖರ್ಚು ಭಾಳ ಆಗುತ್ತೆ. ಒಂದು ಏನೋ ಸಣ್ಣ ಕೆಲಸಕ್ಕಾದರೂ ನೀವು ಅಲ್ಲಿ ಹೋಗಿ ಬರ್ಬೇಕಂತಂದ್ರೆ ಖರ್ಚು ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 30 ಕಿಲೋಮೀಟ್ರ್ ತೊಗೋರಿ, ಹೋಗುತ್ತೆ 30 ಕಿಲೋಮೀಟ್ರ್, ಬರುತ್ತೆ 60 ಕಿಲೋಮೀಟ್ರಿಗೆ. ನಮ್ಗೆ ಬೈಕ್ ಮೈಲೇಜ್ ಇರೋದ ಒಂದು 50, ಮತ್ತು ಕಾರ್ ತೊಗೊಂಡಪ್ಪ ಬರೀ ಅದು 18 ಮೈಲೇಜ್ ಅಥವಾ 14 ಮೈಲೇಜ್ ಇರ್ತಾವೆ. ಸೊ ಆ ಥರ ನೋಡಿದಾಗತ್ತಂದ್ರೆ ಈಗ ನಿಮಗೆ ಗೊತ್ತಿರೋ ಹಂಗೆ ಪೆಟ್ರೋಲು ಡೀಸೆಲ್ ಎಲ್ಲ ರೇಟ್ ಜಾಸ್ತಿ ಆಗ್ಯಾವ. ಇಂಥ ಸಂದರ್ಭದೊಳಗೆ ಈ ಅಡ್ಡಾಡೋ ಖರ್ಚು ಡೆಫಿನೆಟ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಓನರ್ಸ್ಗೆ ಜಾಸ್ತಿ ಆಗುತ್ತೆ, ಪ್ಲಾಟ್ ಓನರ್ಸ್ಗೆ ಕಡಿಮೆ ಆಗುತ್ತೆ. ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಸರಹದ್ದಿನ ಸಮಸ್ಯೆ ಯಾವುದ್ರಲ್ಲಿ ಜಾಸ್ತಿ? ಪ್ಲಾಟ್ ಆ್ಯಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಒಳಗೆ ಈ ಸರಹದ್ದಿನ ಸಮಸ್ಯೆ ಜಾಸ್ತಿ. ಯಾಕಂತಂದ್ರೆ ನಮ್ಮದು ಒಂದು 30-40 ಅಂತ ಒಂದು 4 ಕಲ್ಲು ಹಾಕಿರ್ತೀವಿ. ಸೊ ಅಲ್ಲಿ ಯಾರೂ ಬರೋದಿಲ್ಲ, ನಮ್ಮ ಜಾಗದಾಗ ಒತ್ತುವರಿ ಮಾಡ್ಕೊಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಅಳತಿ ಪರ್ಫೆಕ್ಟಾಗಿ ಮಾಡಿ ಸರ್ವೇದವ್ರು ಹಾಕಿರ್ತಾರೆ.
2 ಕಲ್ಲು ನಡಕ್ಕೆ ಏನಪ್ಪ ಡಿಸ್ಟೆನ್ಸ್ ಕಡಿಮೆ ಇರ್ತೈತಿ, ಒಂದು 30 ಫೀಟು 40 ಫೀಟ್ ಇರ್ತೈತಿ. ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ಹಂಗಲ್ಲ, ಒಂದು 10 ಎಕರೆ 20 ಎಕರೆ ಐತೆ ಅಂತ ತಿಳ್ಕೊರಂಗ, 5 ಎಕರೆ ಐತೆ ಅಂತ ತಿಳ್ಕೊರಿ, 2 ಎಕರೆ ಇದ್ರೂ ಈ ಸಮಸ್ಯೆ ಇರುವುದ. ಈಗ ನಾವೊಬ್ಬರು 12 ತಾಸು ಹೊಲದಾಗ ಯಾರು ಬಂದರು ಯಾರು ಹೋದ್ರಿ ಏನು ಮಾಡೋಂತಾರೆ ಅಂತ ಕಾಯ್ಕೊಂಡು ಕುಂದ್ರಕ್ಕೆ ಹಂಗಿಲ್ಲ. ಹಿಂಗಾಗಿ ಅಲ್ಲೇನಾಗುತ್ತೆ, ಬಾಜು ಹೊಲದವ್ರು ಒತ್ತುವರಿ ಮಾಡ್ಬೋದು, ಅಥವಾ ನಾವು ಒಡ್ಡು ಹಾಕಿರ್ತೀವಿ, ನಿನ್ನೆ ಮಳೆ ಜೋರು ಬಂತು, ಆ ಮಳೆ ಹೊಡೆತಕ್ಕೆ ಒಟ್ಟು ಕಿತ್ಕೊಂಡು ಹೋಗ್ಬೋದು, ಆಮೇಲೆ ಕಲ್ಲು ಕಿತ್ಕೊಂಡು ಹೋಗ್ಬೋದು. ಸೊ ಆ ಕಲ್ಲು ಕಿತ್ಕೊಂಡು ಹೋಗ್ತಪ್ಪ ಅಂದ್ರೆ ಮತ್ತೊಂದು ಅದನ್ನ ಅಳತೆ ಮಾಡಿ ಹಾಕ್ಸೋದು, ಅದು ಮತ್ತೆಲ್ಲಿ ಹಿಂದಿನ ಥರ ಯಾವುದೋ ಒಂದು ಕಲ್ಲು ಇರ್ತವೆ, ಆ ಕಲ್ಲಿಂದ ಅಳತೆ ಮಾಡ್ಕೊಂಬೋದು, ಮತ್ತು ಹೊಳ್ಳಿ ಇವ್ರಿಗೆ ಅಳತೆ ಮಾಡ್ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸರಹದ್ದಿನ ಸಮಸ್ಯೆ ಅಂತ ಬಂದಾಗ ಡೆಫಿನೆಟ್ಲಿ ಈ ಪ್ಲಾಟಿಗೆ ಸರಹದ್ದಿನ ಸಮಸ್ಯೆ ಕಡಿಮೆ, ಬಟ್ ಅಗ್ರಿಕಲ್ಚರ್ ಲ್ಯಾಂಡಿಗೆ ಈ ಸರಹದ್ದಿನ ಸಮಸ್ಯೆ ಜಾಸ್ತಿ. ಸೊ ಟೋಟಲ್ ಈಗ ನಾನು ನಿಮಗೆ ಒಂದು 10 ಡಿಫ್ರೆನ್ಸ್ ಇದೆ, ಪ್ಲಾಟು ಅಗ್ರಿಕಲ್ಚರ್ ಲ್ಯಾಂಡ್ ಇವೆರಡರೊಳಗೆ ಯಾವುದ್ರೊಳಗೆ ಇನ್ವೆಸ್ಟ್ ಮಾಡಿ ಚಲೋ ಅನ್ನೋದಕ್ಕೆ ಒಂದು 10 ಡಿಫ್ರೆನ್ಸಸ್ ಹೇಳಿದೆ. ಓವರಾಲ್ ಸಮರಿ ಏನಪ್ಪ ಅಂತಂದ್ರೆ, ಯಾವುದು ಬೆಟ್ರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಪ್ಲಾಟ್ ಆರ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಕೇಳೋದಾತಂದ್ರೆ, ಸುಮಾರು ಒಂದು 18-20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರ ಆಧಾರದ ಮೇಲೆ ಹೇಳೋದಾತಂದ್ರೆ, ನೀವು ನೋ ಟೆನ್ಷನ್ ವರ್ಕ್ ಮಾಡೋದಿಲ್ಲ ರೀ, ನಾನು ಟೆನ್ಷನ್ ತೊಗೊಳೋದಿಲ್ಲ, ಭಾಳ ತಲೆಕೆಡಿಸಿ ಮಾಡಿ ಸುಮ್ಮನೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಒಂದು 5 ವರ್ಷ ಆದ್ಮೇಲೆ 6 ವರ್ಷ ಆದ್ಮೇಲೆ ಅಥವಾ ಒಂದು 10 ವರ್ಷ ಆದ್ಮೇಲೆ ನಾನು ಚಲೋ ಲಾಭ ತೊಗೊತೀನಿ ಅಂದ್ರೆ ಡೆಫಿನೆಟ್ಲಿ ಪ್ಲಾಟ್ ಇಸ್ ಬೆಟರ್ ಆಪ್ಷನ್. ಇದು ಸರ್ ನಾನು ಕೆಲಸ ಮಾಡ್ತೀನಿ, ನಮ್ಮ ಮನೆಗೆ ನಮ್ಮ ಹೆಣ್ಮಕ್ಳು ನಮ್ಮ ಮಕ್ಕಳು ಎಲ್ಲರೂ ಅಗ್ರಿಕಲ್ಚರ್ ಮಾಡೋಕ್ಕೆ ರೆಡಿ ಅದಾರ. ಆಮೇಲೆ ನಾವು ದುಡಿತೀವಿ ಹೊಲ್ದಾಗ ಹೋಗಿ ಅಂತಂತಂದ್ರೆ ಹೊಲ ಈಸ್ ಬೆಸ್ಟ್ ಆಪ್ಷನ್. ಬರೀ ಗ್ರೋತ್ ಅಂತ ಕಂಪೇರ್ ಮಾಡಿದಾಗ ಹೊಲಕ್ಕೆ ಪ್ಲಸ್ ನೀವು ಪ್ಲಾಟಿಗೆ ಎವ್ರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಡೆಫಿನೆಟ್ಲಿ ಪ್ಲಾಟ್ ಒಳಗೆ ಗ್ರೋತ್ ಜಾಸ್ತಿ. ಈ ಎಲ್ಲ ಡಿಫ್ರೆನ್ಸನ್ನು ನಾನು ನಿಮಗೇನು ಹೇಳಿದೆ, ಈ ಡಿಫ್ರೆನ್ಸನ್ನೆಲ್ಲ ನೋಡಿಕೊಂಡು ನಿಮಗೆ ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದೇಳಿ ಡಿಸಿಷನ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಇನ್ಮೇಲೆ ನಿಮ್ಗೆ ಯಾವುದೊಂದು ಕಾನ್ಸೆಪ್ಟ್ ಬಗ್ಗೆ, ಯಾವುದೊಂದು ವಿಷಯದ ಬಗ್ಗೆ ಸರ್ ಈ ಥರ ವಿಡಿಯೋ ಮಾಡಿರಿ ಅಂತ ನೀವು ಹೇಳಿದ್ರಪ್ಪ ಅಂತಂದ್ರೆ, ಸೊ ಆ ಕಾನ್ಸೆಪ್ಟ್ ತೊಗೊಂಡು ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಅದರಾಗಿರ್ತಕ್ಕಂಥ ಪ್ಲಸ್ ಮೈನಸ್ಗಳನ್ನ ನಿಮಗೆಲ್ಲ ತಿಳಿಸುವಂಥ ಒಂದು ವ್ಯವಸ್ಥೆನ ನಾನು ಮಾಡ್ತೀನಿ. ಸೊ ಇದಕ್ಕೆ ನಿಮ್ಮ ಸಹಕಾರ ಬೇಕು. ಯಾವುದ್ರ ಮುಖಾಂತಂದ್ರೆ ನಿಮ್ಮ ಶೇರ್ ಮಾಡೋದ್ರಿಂದ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ನೀವು ಲೈಕ್ ಮಾಡೋದ್ರಿಂದ, ಸೊ ನಿಮ್ಮ ಫ್ರೆಂಡ್ಸಿಗಿಂದ ಫಾರ್ವರ್ಡ್ ಮಾಡೋದ್ರಿಂದ ಸೊ ನನಗೆ ಸಹಕಾರ ಸಿಗುತ್ತೆ ಇಂಥ ವಿಡಿಯೋ ಮಾಡೋಕ್ಕೆ. ನನ್ನ ಎಕ್ಸ್ಪೀರಿಯನ್ಸ್ನ ನನಗೆ ಏನು ಅನುಭವ ಐತೆ ಅದ್ರ ಮುಖಾಂತರ ನನ್ನ ತಿಳಿದಿಂದ ನಿಮ್ಗೆ ತಿಳಿಸೋಕೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಂದೊಂದು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.